ಸ್ನೇಹಿತರೆ, ನಿಮ್ಮ ಹತ್ರ ಕೇವಲ 10 ರೂಪಾಯಿ ಇದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ನೀವು ನಿಮ್ಮ ಒಂದು ಹಣವನ್ನು ಆನ್ಲೈನ್ ಬೆಟ್ಟಿಂಗ್, ಗೇಮ್ಸ್ ಅಥವಾ ಗ್ಯಾಮ್ಲಿಂಗ್ ಅಂತ ನಿಮ್ಮೊಂದು ದುಡ್ಡನ್ನು ಕಳ್ಕೊತೀರಾ. ಆ ಒಂದು ದುಡ್ಡೇ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾಳೆ ದಿನ ನೀವು ಜಾಸ್ತಿ ಲಾಭವನ್ನು ಪಡಿಬೋದು. ನೀವು ಇವತ್ತು ಬಾಯ್ ಮಾಡುವಂಥ ಸ್ಟಾಕ್ ಪ್ರೈಸು ನಾಳೆ ದಿನ ಆ ಒಂದು ಸ್ಟಾಕ್ ಪ್ರೈಸ್ ಹೆಚ್ಚಾಯಿತು ಅಂದರೆ ನೀವು ಜಾಸ್ತಿ ಲಾಭವನ್ನು ಪಡಿಬೋದಿಲ್ಲ. ಸೊ ನಿಮ್ಮ ಹತ್ರ ಕೇವಲ 10 ರೂಪಾಯಿ ಇದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಈ ಒಂದು 10 ರೂಪಾಯಿ ಒಳಗಡೆ ಸಿಗುವಂತಹ ಪೆನ್ನಿ ಸ್ಟಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೀಗ ನಾನು ಗ್ರೋ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೇನೆ. ಗ್ರೋ ಅಪ್ಲಿಕೇಶನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಸೊ ಈಗಾಗಲೇ ನಾನು ಈ ಒಂದು ಗ್ರೋ ಆ್ಯಪಲ್ಲಿ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋದಂತ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಕೊಟ್ಟಿರ್ತೇನೆ, ಬೇಕಿದ್ರೆ ನೀವು ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು. ಸೊ ಇದೀಗ ನಾನು ಪೆನ್ನಿ ಸ್ಟಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. 10 ರೂಪಾಯಿ ಒಳಗಡೆ ಅಂದರೆ 10 ರೂಪಾಯಲ್ಲಿ ಯಾವೆಲ್ಲ ಸ್ಟಾಕ್ಸನ್ನು ನೀವು ಬೈ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನೀಗ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮೊದಲನೇ ಒಂದು ಸ್ಟಾಕು ಯೋಗಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಅಂತ. ಈ ಒಂದು ಸ್ಟಾಕ್ ಸ್ನೇಹಿತರೆ ಕೇವಲ 9.80 ಪೈಸೆಯಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಸ್ಟಾಕು 1 ಇಯರಲ್ಲಿ ಸ್ನೇಹಿತರೆ 112.12% ರಿಟರ್ನ್ ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ. ಹಾಗೆ ಇಯರಲ್ಲಿ ಈ ಒಂದು ಸ್ಟಾಕು 453.67% ರಿಟರ್ನ್ ಕೊಟ್ಟಿದೆ 5 ಇಯರಲ್ಲಿ. ಹಾಗೆ ಸ್ನೇಹಿತರೆ, ಈ ಒಂದು ಸ್ಟಾಕ್ ಪ್ರೈಸು 52 ವೀಕ್ಸಲ್ಲಿ 15.57 ಪೈಸೆವರೆಗೂ ಹೈ ಆಗಿದೆ. ಹಾಗೆಯೇ ಲೋ ಅಲ್ಲಿ 3.80 ಪೈಸೆವರೆಗೂ ಈ ಒಂದು ಸ್ಟಾಕ್ ಪ್ರೈಸ್ ಬಂದಿದೆ. ಈ ಒಂದು ಸ್ಟಾಕಲ್ಲಿ ನೀವು ಕೇವಲ 10 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ಕೇವಲ 9.80 ಪೈಸೆಗೆ ಈ ಒಂದು ಸ್ಟಾಕ್ ನಿಮಗೆ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಎರಡನೇದಾಗಿ ರಾಧನ್ ಮೀಡಿಯಾ ವರ್ಕ್ಸ್ ಇಂಡಿಯಾ ಅಂತ. ಈ ಒಂದು ಸ್ಟಾಕ್ ಕೂಡ ಸ್ನೇಹಿತರೆ ನಿಮಗೆ 10 ರೂಪಾಯಿ ಒಳಗಡೆ ಸಿಗುತ್ತೆ. 6.69 ಪೈಸೆನ ನೀವಿಲ್ಲಿ ಇನ್ವೆಸ್ಟನ್ನು ಮಾಡಬೇಕು. 6.69 ಪೈಸೆ ಇನ್ವೆಸ್ಟನ್ನು ಮಾಡಿ ಈ ಒಂದು ಸ್ಟಾಕನ್ನು ನೀವು ಬೈ ಮಾಡ್ಬೋದು, ಒಂದು ಶೇರನ್ನು. ಈ ಒಂದು ಶೇರ್ ಕೂಡ ಸ್ನೇಹಿತರೆ 1 ಇಯರಲ್ಲಿ 190% ರಿಟರ್ನ್ ಕೊಟ್ಟಿದೆ. ಹಾಗೆಯೇ 5 ಇಯರಲ್ಲಿ 569% ರಿಟರ್ನ್ ಕೊಟ್ಟಿದೆ ಈ ಒಂದು ಸ್ಟಾಕು. ಈ ಒಂದು ಸ್ಟಾಕ್ ಹೈಯೆಸ್ಟ್ ಆಗಿ 7.42 ಪೈಸೆವರೆಗೂ ಹೈ ಆಗಿದೆ. ಹಾಗೆ 1 ರೂಪಾಯಿವರೆಗೂ 1.50 ಪೈಸೆವರೆಗೂ ಡೌನ್ ಕೂಡ ಆಗಿದೆ ಈ ಒಂದು ಸ್ಟಾಕು. ಈ ಒಂದು ಸ್ಟಾಕನ್ನು ಕೂಡ ನೀವು 10 ರೂಪಾಯಲ್ಲಿ ಈಸಿಯಾಗಿ ಬೈ ಮಾಡ್ಬೋದು. ಕೇವಲ 6.69 ಪೈಸೆ ನೀವು ಇನ್ವೆಸ್ಟ್ ಮಾಡಬೇಕಂತ ಅಮೌಂಟು. ಹಾಗೆ ಮೂರನೇದಾಗಿ ಯೂನಿವರ್ಸಲ್ ಆರ್ಟ್ಸ್ ಅಂತ. ಈ ಒಂದು ಸ್ಟಾಕ್ ಸ್ನೇಹಿತರೆ ನೀವು 6.46 ಪೈಸೆಯಲ್ಲಿ ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದು. ಒಂದು ಸ್ಟಾಕನ್ನು, ಒಂದು ಶೇರನ್ನು 6.46 ಪೈಸೆಯಲ್ಲಿ ಬೈಯನ್ನು ಮಾಡ್ಬೋದು. ಈ ಒಂದು ಸ್ಟಾಕ್ ಸ್ನೇಹಿತರೆ 1 ಇಯರಲ್ಲಿ 215% ರಿಟರ್ನ್ ಕೊಟ್ಟಿದೆ. ಹಾಗೆ 5 ಇಯರಲ್ಲಿ 471% ರಿಟರ್ನ್ ಕೊಟ್ಟಿದೆ. ಈ ಒಂದು ಸ್ಟಾಕ್ ಹೈಯೆಸ್ಟ್ ಆಗಿ 7.49 ಪೈಸೆವರೆಗೂ ಈ ಒಂದು ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಹೈ ಆಗಿದೆ. ಈ ಒಂದು ಸ್ಟಾಕಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಬೋದು ಕೇವಲ 10 ರೂಪಾಯಿ ಇದ್ದರೆ. ನಾಲ್ಕನೇದಾಗಿ ಸ್ನೇಹಿತರೆ ರಾಮಚಂದ್ರ ಲೀಸಿಂಗ್ ಆ್ಯಂಡ್ ಫೈನಾನ್ಸ್ ಅಂತ. ಈ ಒಂದು ಸ್ಟಾಕ್ ಕೇವಲ 3.72 ಪೈಸೆಯಲ್ಲಿ ಸ್ಟಾಕನ್ನು ಬೈ ಮಾಡ್ಬೋದು. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ಈಸಿಯಾಗಿ ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದು. ಇಲ್ಲಿ ನೀವು 2 ಶೇರನ್ನು ಈಸಿಯಾಗಿ ಬೈ ಮಾಡ್ಕೋಬೋದು. 10 ರೂಪಾಯಲ್ಲಿ 2 ಶೇರನ್ನು ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಬೈ ಮಾಡ್ಬೋದು. ಈ ಒಂದು ರಾಮಚಂದ್ರ ಲೀಸಿಂಗ್ ಆ್ಯಂಡ್ ಫೈನಾನ್ಸಲ್ಲಿ 10 ರೂಪಾಯಲ್ಲಿ 2 ಸ್ಟಾಕನ್ನು ಬೈ ಮಾಡ್ಬೋದು. 1 ಇಯರಲ್ಲಿ 272% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ 5 ವರ್ಷದಲ್ಲಿ 1857% ರಿಟರ್ನ್ ಕೊಟ್ಟಿದೆ. ಇನ್ನು 5ನೇದಾಗಿ ಸೆಲ್ವಿನ್ ಟ್ರೇಡರ್ಸ್ ಅಂತ. ಸ್ನೇಹಿತರೆ, ಈ ಒಂದು ಸ್ಟಾಕನ್ನು ನೀವು 4.38 ಪೈಸೆಯಲ್ಲಿ ಬೈ ಮಾಡ್ಬೋದು. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ಈ ಒಂದು ಸ್ಟಾಕನ್ನು 2 ಬೈ ಮಾಡ್ಬೋದು. ಇಲ್ಲಿ ನೀವು 2 ಸ್ಟಾಕನ್ನು ಈಸಿಯಾಗಿ ಬೈ ಮಾಡ್ಕೋಬೋದು 4.38 ಪೈಸೆಯಲ್ಲಿ. ಈ ಒಂದು ಸ್ಟಾಕ್ ಸ್ನೇಹಿತರೆ 1 ಇಯರಲ್ಲಿ 80.49% ರಿಟರ್ನ್ ಕೊಟ್ಟಿದೆ. 5 ವರ್ಷದಲ್ಲಿ 73.87% ರಿಟರ್ನ್ ಕೊಟ್ಟಿದೆ. ಸ್ನೇಹಿತರೆ, ನಾನು ಕೆಲವೊಂದು ಪೆನ್ನಿ ಸ್ಟಾಕ್ಸ್ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೀವು ಬೇಕಿದ್ರೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಈ ಒಂದು ಸ್ಟಾಕ್ಸನ್ನು ಬೈ ಮಾಡ್ಬೋದು. ಈ ಪೆನ್ನಿ ಸ್ಟಾಕ್ಸನ್ನು ಇಲ್ಲಿ 10 ರೂಪಾಯಲ್ಲಿ ಕೆಲವೊಂದು 2 ಸ್ಟಾಕನ್ನು ಬೈ ಮಾಡ್ಬೋದು, ಕೆಲವೊಂದು 1 ಸ್ಟಾಕ್ ಮಾತ್ರ ಬೈ ಮಾಡ್ಬೋದು. ಕೇವಲ 10 ರೂಪಾಯಿ ಇದ್ದರೆ ಸಾಕು. ಸ್ನೇಹಿತರೆ, ಇದೇ ರೀತಿ ನೀವು 10 ರೂಪಾಯಿ ಒಳಗಡೆ ಇನ್ವೆಸ್ಟ್ ಮಾಡುವಂಥ ಹಲವಾರು ಪೆನ್ನಿ ಸ್ಟಾಕ್ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಮ್ಮೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.